ಬಟ್ಟೆ ತೆಗಿ ಪೂಜೆ ಮುಗಿದು 2 ತಾಸು. ಸಿದ್ದಮ್ಮ ಇಲ್ಲಿದ್ದಾಳ. ಕಾವೇರಿ ಎರಾಕತ್ತಾವ ಕಣ್ಣಾಗ. ಸ್ಮೆಲ್ ಘಮ ನೋಡಿ ಚೆನ್ನಾಗಿ ಬರ್ತಾ ಇದೆ. ಅದೇ ಇಷ್ಟ ಇಲ್ಲ ಅದಕ್ಕೆ ಕೈ. ನಾನು ಇದು ರೆಸಿಪಿ ತುಂಬಾ. ಏನ್ ಮಾಡ್ತಿದ್ದೀರಮ್ಮ? ಕಡುಬಿಗೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಎಲ್ಲರೂ ಕೂಡ ಬೆಳಗಿನ ಪ್ಲವ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವಾಗ ನಾನು ಗಣೇಶಗೆ ಕಡುಬು ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದಂತ ನೋಡೋಣ. ಹಾಗೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಇಲ್ಲಿ ಗಣೇಶನ್ಗೆ ಕೊಬ್ಬರಿ ಕಡುಬೆ ಮಾಡ್ತಿದ್ದೀನಿ. ಆದ್ರೆ ಬೇರೆ ರೀತಿ ಮಾಡ್ತಾ ಇದ್ದೀನಿ. ಇನ್ನು ನಾನು ಮೋದಕ ಯಾವ ರೀತಿ ಮಾಡೋದು ಅಂತ ತೋರಿಸಿದೀನಿ. ಆ ವಿಡಿಯೋದಲ್ಲಿ ಬೇಕಂದ್ರೆ ನೋಡ್ಬೋದು, ಹಿಂದಿನ ವಿಡಿಯೋದಲ್ಲಿ ಇರುತ್ತೆ. ಅದು ಕಾಯಿ ಬೆಲ್ಲದ ಮಾತ್ರ ಮೋದಕ ಮಾಡಿರೋದು. ಇವತ್ತು ನಾನು ಬೇರೆ ರೀತಿಯಲ್ಲಿ ಕಡುಬನ್ನ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಇದು ರೆಸಿಪಿ ತುಂಬಾ ಸತಿ ಹಾಕಿದ್ದೀನಿ ತುಳಜ ಅಡ್ಗೆ ಮನೆ ಚಾನಲ್ ಅಲ್ಲಿ. ಹಾಗಾಗಿ ಈ ರೆಸಿಪಿ ನಾನು ಹಾಕ್ತಾ ಇಲ್ಲ, ಇಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಬೆಲ್ಲನು ಮತ್ತೆ ಕೊಬ್ಬರಿನೂ ಸೇರಿಸಿ ಇಟ್ಟಿದ್ದೀನಿ ನೋಡಿ. ಬೆಲ್ಲ ಕೊಬ್ಬರಿ ಸೇರಿಸಿದೀನಿ. ಹಾಗೆ ಇಲ್ಲಿ ನೋಡಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಒಬ್ಬಟ್ಟಿಗೆಲ್ಲ ಹಿಟ್ಟು ಕಲಸ್ಕೊತೀವಲ್ಲ ನೋಡಿ, ಈ ರೀತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ನೋಡಿ ಅರಿಶಿಣದ ಎಲೆನ ತಗೊಂಡ್ಬಂದು ಇಟ್ಕೊಂಡಿದ್ದೀನಿ. ದೊಡ್ಡದು ಚಿಕ್ಕದು ಅಷ್ಟೊಂದು ಬೆಳೆದಿಲ್ಲ, ಅದು ಸ್ವಲ್ಪ ಹಾಕಿದ್ದೀನಿ. ಆದ್ರೆ ಸಣ್ಣ ಸಣ್ಣ ಎಲೆನ ಬಂದಿದೆ. ಅದೇನಂದ್ರೆ ಒಂದ್ ಕಡೆ ಬೇರೆ ಕಡೆ ಹಾಕಿದ್ದೆ, ಅಲ್ಲಿ ತೆಗೆದು ಬೇರೆ ಕಡೆ ಹಾಕಿದ್ದೀನಲ್ವಾ, ಎಲೆ ಎಲ್ಲ ಒಣಗೋಗಿದ್ದು ಮತ್ತೆ ಚಿಗುರ್ಕೊಂತ ಇದೆ. ಹಾಗಾಗಿ ಸಣ್ಣ ಸಣ್ಣ ಎಲೆನ ಸಿಕ್ಕಿದೆ. ಹಾಗೆ ಬಾಳೆ ಗಿಡನೂ ಇದೆ ಅಲ್ವಾ ಅಲ್ಲಿ, ಬಾಳೆ ಎಲೆನೂ ತಗೊಂಡ್ಬಂದಿದ್ದೀನಿ. ಗಣಪತಿಗೆ ನೈವೇದ್ಯ ಮಾಡಕ್ಕೆ ಬಾಳೆ ಎಲೆನೂ ಬೇಕು. ಹಾಗಾಗಿ ಅದಕ್ಕೂ ಆಯ್ತು, ಕಡುಬು ಮಾಡಕ್ಕೂ ಆಯ್ತು ಅಂತ. ಅರಿಶಿಣದೆಲೆ ಕಮ್ಮಿ ಇದೆ, ಹಾಗಾಗಿ ಬಾಳೆ ಎಲೆನ ತಗೊಂಡ್ಬಂದಿದ್ದೀನಿ. ಇದು ಎಲ್ಲ ನಾವು ಉತ್ತರ ಕರ್ನಾಟಕ ಕಡೆ ಮಾಡಲ್ಲ, ಆದ್ರೆ ಕೆಲವೊಂದು ಪದ್ಧತಿಗಳನ್ನ ಮಾಡೋಣ ಅಂತ ನಾವು ಕಡುಬು ಮಾಡ್ತೀವಿ. ಬರೀ ಕೊಬ್ಬರಿ ಕಡುಬು ಪ್ಲೇಟ್ ಅಲ್ಲೇ ನೈವೇದ್ಯ ಮಾಡ್ತಾರೆ. ಆದ್ರೆ ಬಾಳೆ ಎಲೆ ಮೇಲೆ ನೈವೇದ್ಯ ಮಾಡೋದು ಒಂಥರ ಚೆನ್ನಾಗಿರುತ್ತಲ್ವಾ. ಹಾಗಾಗಿ ಹೀಗೂ ಆಗುತ್ತೆ ಕೆಲವೊಂದು ಟೈಮಲ್ಲಿ. ಇದನ್ನ ಕಡುಬು ಮಾಡ್ಕೊಳಕ್ ಯೂಸ್ ಆಗುತ್ತೆ, ಹಾಳು ಮಾಡೋದು ಬೇಡ ಯಾವುದು. ಇಷ್ಟು ಮಾತ್ರ ಹಾಳಾಗುತ್ತೆ ಸಾಕು. ಇದನ್ನ ಏನ್ ಮಾಡ್ಬೇಕಂದ್ರೆ ಎಲೆನ ಚೆನ್ನಾಗಿ ಒರೆಸ್ಕೊಂಡ್ಬಿಡ್ಬೇಕು ನೋಡಿ. ಈ ತರ ಎಲೆನ ನಾನು ಕಟ್ ಮಾಡ್ಕೋತೀನಿ. ಇದಕ್ಕೆ ಎಷ್ಟು ಬೇಕೋ ಈ ತರ ನೋಡ್ಕೊಂಡ್ಬಿಟ್ಟು ಒಂದೊಂದು ಕಡುಬು ಮಾಡ್ಕೊಳಕ್ಕೆ. ನಾನು ಇಡೀ ಎಲೆನ ಇಡಲ್ಲ, ಯಾಕಂದ್ರೆ ನೈವೇದ್ಯಕ್ಕೆ ಮಾಡ್ಕೊಳ್ಳೋದಲ್ವಾ. ಹಾಗೆ ಈ ತರನೇ ಮಾಡ್ತೀನಿ. ಇದು ಸ್ವಲ್ಪ ಕಟ್ ಮಾಡ್ಕೋತೀನಿ. ಹೀಗೆ ಮಾಡ್ಕೋಬಹುದು. ಅಯ್ಯೋ, ನಾನು ಕಟ್ ಮಾಡಿದ್ರೆ ಎಲೆನೇ ಹರಿದು ಹೋಗ್ತೇನೆ. ಸಾಕು, ಇಷ್ಟು ಎಷ್ಟಾಯ್ತು? 3 ಆಯ್ತಾ? 2 ಸರಿ ಹೋಗುತ್ತೆ ಬಿಡು. 5 ಎಲೆ, 5 ಕಡುಬು ನಾನು ಈ ತರ ಕಟ್ ಮಾಡ್ಕೊಂಡು ಮಾಡ್ಕೊತೀನಿ. ಇದು ಅರಿಶಿಣದೆಲೆ ಕಡುಬು ತಿನ್ನೋಕ್ಕೂ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದರಲ್ಲಿ ಅರಿಶಿಣ ಕಡುಬು ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಘಮ ಬರುತ್ತೆ. ನೀವು ಮಾಡಿದ್ರೆ ಗೊತ್ತಿರುತ್ತೆ. ತುಂಬಾನೇ ಇಷ್ಟ ಆಗುತ್ತೆ ನನಗೆ ಈ ಅರಿಶಿಣ ಕಡುಬು ನೋಡಿ. ಈ ತರ ಇದನ್ನ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ, ಮಂಗಳೂರವರು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ. ಆದ್ರೆ ನಾವು ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳೋಣ ನೋಡಿ. ಈ ತರ ಸವರ್ಕೊಂಡ್ಬಿಡ್ಬೇಕು ಹಿಟ್ಟು. ಈ ತರ ನಾನು ಇದನ್ನೆಲ್ಲ ಹಾಕೊಂಡಿರ್ತೀನಲ್ಲ, ಅದ್ರ ಮೇಲೆ ಈ ತರ ಹಾಕೋತೀನಿ. ಇದನ್ನ ಹೀಗೆ ಕ್ಲೋಸ್ ಮಾಡ್ಕೊಂಡ್ಬಿಡೋದು. ಇಷ್ಟೇ, ಇದು ಮುಗೀತು ನೋಡಿ. ಇದನ್ನ ಹೀಗೆ ಬೇಯಿಸ್ಕೋಬೇಕು. ಇದು ಆಮೇಲೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ. ಇದಕ್ಕೆ ಎಣ್ಣೆ ಒರೆಸ್ಕೋಬೇಕು ನೋಡಿ. ಎಣ್ಣೆ ಒರೆಸ್ಕೊಂಡ್ರೆ ಚೆನ್ನಾಗಿ ಬೇಗ ಬಿಟ್ಕೊಂಡ್ಬಿಡುತ್ತೆ. ಅದೇನು ಎಲೆ ಇರುತ್ತೆ ಇಟ್ಕೊಂಡ್ಬಿಡೋದು. ಎಲ್ಲಾನು ಹೀಗೆ ಮಾಡ್ಕೋಬೇಕು.
ಇವಾಗ ಅರಿಶಿನ ಎಲೆ ದೊಡ್ಡ ದೊಡ್ಡದು ಬರುತ್ತಲ್ಲ, ಹಾಗೇನೂ ಮಾಡ್ಕೋಬೋದು. ದೊಡ್ಡ ದೊಡ್ಡ ಎಲೆನೂ. ನಾನು ಇದು ನೇವುದಿಕ್ಕೆ ಅಷ್ಟು ದೊಡ್ಡ ಎಲೆನೂ ಮಾಡ್ಕೊಳ್ಳೋದು ಬೇಡ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟಿಷ್ಟು ನೇವುದಿಕ್ಕೆ ಮಾಡ್ಕೊಳ್ಳೋಣ ಅಂತ. ಅರಿಶಿಣದ ಎಲೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಕ್ಕೂ ಈ ಥರ ಅಕ್ಕಿ ಹಿಟ್ಟು ಸೌರಿ ಮಾಡ್ಕೊತಾರೆ ಅವರು. ನಮಗೆ ಅಕ್ಕಿ ಹಿಟ್ಟಲ್ಲಿ ಅದು ತಿನ್ನಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ನಾವು ಗೋಧಿ ಹಿಟ್ಟಲ್ಲೇ ಮಾಡೋದು. ಆದರೆ ನನಗೆ ಈ ಅರಿಶಿಣ ಘಮ ಬರುತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಅರಿಶಿಣ ಕಡುಬನ್ನ ಮಾಡ್ತೀನಿ. ಎಲ್ಲ ಊರದು ಊಟ ಮಾಡಬೇಕು. ಮಂಗಳೂರು ಸೈಡ್ ಫುಡ್ನು ತಿನ್ನಬೇಕು, ಉತ್ತರ ಕರ್ನಾಟಕದ್ದು ತಿನ್ನಬೇಕು, ಬೆಂಗಳೂರದು ತಿನ್ನಬೇಕು. ಎಲ್ಲ ಊಟದ ರುಚಿನ ಇರಬೇಕು ಅಲ್ವಾ? ನೋಡಿ, ಆದರೆ ಎಲ್ಲ ಊಟದ ರುಚಿ ಇರಬೇಕು. ಆರೋಗ್ಯಕ್ಕೆ ಯಾವುದು ಒಳ್ಳೇದು ಅದು ಮಾತ್ರ ತಿನ್ನಬೇಕು. ಈ ಥರ ಮಾಡ್ಕೊಂಡು ನೋಡಿ, ಇಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ. ಬಾಳೆ ಎಲೆನೂ ಮತ್ತು ಅರಿಶಿಣದ ಎಲೆ ಎಲ್ಲ ಸೇರಿಸಿ ಕುದಿಯಕ್ಕೆ ಇಟ್ಟಿದ್ದೀನಿ. ಮುಚ್ಚಿಬಿಡೋಣ. ಅರಿಶಿಣದ ಎಲೆ ಘಮ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ನೋಡಿ, ನಿನ್ನೆ ಇಟ್ಟಿರೋ ನೈವೇದ್ಯ ಎಲ್ಲ ತೆಗೆದು ಇವಾಗ ಹೊಸ ನೈವೇದ್ಯ ಮಾಡಬೇಕಲ್ವಾ? ಇವಾಗ ತೆಗಿತಾ ಇದ್ದಾನೆ ಎಲ್ಲ. ನಾನು ನಿನ್ನೆ ನೈವೇದ್ಯಕ್ಕೆ 5 ರೀತಿ ನೈವೇದ್ಯನ ಮಾಡಿದ್ದೆ. ಲಡ್ಡು ಮತ್ತು ಅವಲಕ್ಕಿ, ಬಾಳೆಹಣ್ಣು ಸೇರಿಸಿ ಪ್ರಸಾದನ, ಮತ್ತು ಮೋದಕ, ಮತ್ತು ಪುಟಾಣಿ ಸಕ್ರೆ, ಮತ್ತು ಬೇರೆ ಕೊಬ್ಬರಿ ಲಡ್ಡು, 5 ರೀತಿ ನೈವೇದ್ಯನ ಮಾಡಿದ್ದೆ. ಇದು ಬಾಳೆ ಎಲೆ. ಏನು ಮಾಡೋದು ಇದನ್ನು? ಅಲ್ಲಿ ಇರಲಿ. ಇವಾಗ ಮತ್ತೆ ಹೊಸ ಬಾಳೆ ಎಲೆ ತೊಗೊಂಬಂದು ಇಡ್ತಾಯಿದ್ರು. ಹಿಂಗೆ ಹಾಕ್ಬೇಕು ಅನ್ಕೊಂತೀನಿ. ಹಂಗೇನಾ? ಗೊತ್ತಿಲ್ಲ, ಬಾಳೆ ಎಲೆ ಉಲ್ಟಾಸಿದೆ ಹಿಂಗೆ ಅಂತ. ಸರಿ, ನನಗೆ ಒಬ್ರು ಹೇಳಿದ್ರು ಬಾಳೆ ಎಲೆ ಮೇಲೆ ನೈವೇದ್ಯ ಇಡಬೇಕಂತ. ಹಾಗೆ ಮಾಡ್ತಾಯಿದ್ದೀವಿ ನಾವು. ಊರ ಕಡೆ ಅದರೆಲ್ಲ ಪ್ಲೇಟಲ್ಲೇ ಮಾಡೋದು. ಹೊಸ ಪದ್ಧತಿಗಳನ್ನು ಕಾಯಿ. ಇವಾಗ ಕಡುಬು ಕುದೀತಾ ಇದೆ. ಕಡುಬು ಕುದೀಲಿ, ಹೂವು ಎಲ್ಲ ಏರ್ಸ್ಕೊಂಬಿಡು. ಅಷ್ಟೊತ್ತಿಗೆ ಕಡುಬು ಕುದೀತಾವೆ. ಬಾಡಿರೋ ಹೂವು ಮಾತ್ರ ತೆಗೆದು ಅಲ್ಲೇ ಸೈಡಿಗೆ ಇಡು, ಎಲ್ಲಿ ಹಾಕಂಗಿಲ್ಲ. ನಾನು ಹೋಗಿ ಕರ್ಕಿ ತೊಗೊಂಬರ್ತೀನಿ. ಹಾಕು, ಹೂವು ಹಾಕು. ಇಷ್ಟೊತ್ತು ಆಫ್ ಮಾಡಿ ಮಾಡಿದೆ ವಿಡಿಯೋ. ಚೆನ್ನಾಗಿದೆಲ್ಲ. ಹೆಂಗೆ ಮಾಡಿರ್ತಾನೆ ಒಂದು ದೇವ್ರು. ಇಷ್ಟು ಕೆಂಪ, ಎಷ್ಟು ಬಿಳಿ, ಇಷ್ಟು ಹಳದಿ. ಅದೊಂದು ದೇವ್ರಿಗೆ ಎಲ್ಮೇ ಲಕ್ಷ್ಮಿಗೆ ಏರ್ಸು. ಈಚೆ ಕಡೆ ಏರ್ಸು. ಕಳಸದ ಮೇಲೆ ಇಡು, ನಿಂದಿರ್ತವೆ. ಇನ್ನಿನ್ನು ಕೆಂಪು ಹೂವು ಅದಾವಲ್ಲ, ಇಲ್ಲೆಲ್ಲ ಏರ್ಸು. ಹಿಂಗೆ ಬಾಹುಬಲಿಗೆ ಸಿದ್ದಪ್ಪ ಮತ್ತೆ ನೋಡ್ರಿ, ಇಲ್ಲಿ ಕಡುಬು ಕುದ್ದಾವ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವ. ಆಗ ಎಲ್ಲ ಹಾಗೆ ಬಿಟ್ಕೋತಾವ ನೋಡ್ರಿ. ಈಗ ತಿನ್ನಕ್ಕೂ ಘನ ರುಚಿ ಇರ್ತಾವೆ ಕಡುಬು. ಎಷ್ಟು ಮಸ್ತ್ ಇರ್ತಾವ ಅಂದ್ರೆ ತಿನ್ನಕ್ಕೆ ಟೇಸ್ಟ್ ಅಷ್ಟು ರುಚಿ ಇರ್ತದ. ಮಾಡೋದು ಕೂಡ ಅಷ್ಟೇ ಸುಲಭ. ಇದು ಇಷ್ಟು ಜಲ್ದಿ ಮಾಡ್ಕೋಬೋದು ನಾವು. ನೋಡ್ರಿ, ಈಗ ಅದೇ ಕಡುಬು ನೈವೇದ್ಯಕ್ಕೆ ಇಡಾಕತ್ತಾನ ಸಿದ್ಧಾರ್ಥ. ಈಗ ಪೂಜೆ ಮಾಡ್ತಾನ. ಬರ್ರಿ, ಗಂಟೆ ಜಯ ಜಯ ಕರ್ಪೂರದ ಆರುತಿ ಬೆಳಗಿರೆ ಸಾಂಬಗೆ.
ಅಷ್ಟೇ ಮುಗೀತು ಮುಗೀತು. ನನಗ್ ಬರಲ್ಲ ಏನ್ ಮಾಡಂದಿ ಬಡಿಗಾರಾಗಿ ಅವರೇ ಹಾಡಾಲಿಗಾರ ಇಲ್ಲ ನಾವು ಅದು ಬಜ್ಜಿ ಮಾಡಬಿಟ್ಟು ಎಲ್ಲಿ ಮನೆಯಾಗಿದ್ದಾಗ ಬಜ್ಜಿ ಗೊತ್ತಿಲ್ಲ ಅವನ ಇರಲ್ಲ ಈಗ ಬಡಿಗರಿಗೆ ಬಜ್ಜಿ ಮಾಡ್ಬಿಟ್ಟು ಕಡೆದೇನದ ಬರೀ ಇಡ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಎಲ್ಲರೂ ತಿನ್ನೋಕೆ. ನಿನ್ನೆ ಇಡ್ಲಿ ಮಾಡಿದ್ದೆ, ಇಡ್ಲಿ ಉಳಿತದು ಮತ್ತೆ ಅದು ಇವಾಗ ತಿನ್ನಲ್ಲ. ಚಂದಾಗಿ ರವೆ ರವೆ ಆಗಿತ್ತು ಇಡ್ಲಿ ಎಲ್ಲ, ಹಾಗಾಗಿ ಉದುರಾಗೆ ಈ ತರ ಬಿಡಿಸ್ಕೊಂಡು ಇದನ್ನ ಉಪ್ಪಿಟ್ಟು ಮಾಡೋಣ ಈಗ. ಇಡ್ಲಿ ಬಾವುಳ್ದ ಅದಕ್ಕೆ ಉಪ್ಪಿಟ್ಟು ಮಾಡ್ಬಿಡ್ತೀನಿ. ಬೆಳಿಗಿನ ನಾಷ್ಟ ಇಡ್ಲಿ ಉಪ್ಪಿಟ್ಟು. ಯಾರಿಗೆಲ್ಲ ಇಡ್ಲಿ ಉಪ್ಪಿಟ್ಟು ಇಷ್ಟ ಅಂತ ಕೈ ಎತ್ತಿ ಬಿಡ್ರಿ, ಎಲ್ಲರಿಗೂ ಪಾರ್ಸಲ್ ಮಾಡ್ತೀನಿ. ನಮ್ ಸಿದ್ಧಾರ್ಥ ನೋಡ್ರಿ ಎಷ್ಟು ಉದ್ದಿರ್ತಾನ ಕೈ ನೋಡ್ರಿ. ನಿಮಗೂ ಇಷ್ಟ ಇಲ್ಲ ಇಡ್ಲಿ? ನನಗೂ ಇಷ್ಟ ಇಡ್ಲಿ, ಇಷ್ಟ ಇಲ್ಲ ಇಡ್ಲಿ ಉಪ್ಪಿಟ್ಟು ಇಷ್ಟ. ಅದೇ ಇಷ್ಟ ಇಲ್ಲ, ಅದಕ್ಕೆ ಕೈ ಎತ್ತಿಲ್ಲ. ಯಾರು ಇದು ಎರಡು ಬಿಡಿಸ್ತಾ ಇಲ್ಲ? ಏ ಸೊಳ್ಳೆ ಎರಡು ಐತೆ ನೋಡು ಸಾಕಾ? ನೋಡಿ ಇಡ್ಲಿ ಉಪ್ಪಿಟ್ಟು ರೆಡಿ ಆಯ್ತು. ಮತ್ತೆ ಕಡುಬು, ಕೇಸರಿ ಬಾತು. ಸಿದ್ಧಾರ್ಥ ಊಟಕ್ಕೆ ಕೊಡ್ತಾ ಇದ್ದಾನೆ ಎಲ್ಲಾರು. ತಲೆ ಮೇಲೆ ಬಟ್ಟೆ ತೆಗಿ, ಪೂಜೆ ಮುಗಿದು 2 ತಾಸಾಯ್ತು. ಪೂಜೆ ಮುಗಿದು 2 ತಾಸಾದ್ರೆ ಇನ್ನೂ ಬಟ್ಟೆ ಹಾಕೊಂಡು ಕೂತಿದ್ದ ತಲೆ ಮೇಲೆ. ನೋಡ್ರಿ ತಳದಾಗ ಅಂಟಿಸ್ಕೊಂಡಿರ್ತೈತಿ ನೋಡ್ರಿ. ಇದು ದನ ರುಚಿ ಅವನಿಗೆ ತಿನ್ನಾಕ ಅದ್ರ ಕೆದ್ರಿ ತಿಂತ ನೋಡ್ರಿ. ಈಗ ಅಟ್ ಇಷ್ಟ ಏನದನ ನೋಡ್ರಿ, ಅದನ್ನ ಸಪ್ರೇಟಾಗಿ ಹುಡ್ಕೊಂಡು ತಿಂತಾನ ಅವಾಗ. ನಮಗೆಲ್ಲ ಹಾಕಿ ಕೊಟ್ಟಾನ ಊಟಕ್ಕೆ. ನಮ್ಮ ಸೋಂಬೇರಿ ಸಿದ್ದಮ್ಮ ಇಲ್ಲಿದಾಳ. ಸಿದ್ದಮ್ಮ ಓ ಮಾಡಮ್ಮ, ಹಾಯ್ ಹೇಳಮ್ಮ. ಬಾರಿಕಲ್ ನನ್ನ ಮೇಲೆ ಕೋಪನೇ ಇರ್ತೀನಿ ನನಗೆ, ಯಾವಾಗ ಇರಲ್ಲ. ಬರೀ ಎಲ್ಲರೂ ಊಟ ಮಾಡೋಣ. ಕೇಸರಿ ಬಾತ್, ಕಡುಬು ನೋಡ್ರಿ. ಇಡ್ಲಿ ಉಪ್ಪಿಟ್ಟು ಎಷ್ಟು ಮಸ್ತ್ ಆಗೈತಿ. ಇಡ್ಲಿ ಉಪ್ಪಿಟ್ಟಂತೂ ಭಾರಿ ಮಸ್ತ್ ಆಗೈತಿ. ನೀವು ಯಾವ ಹೋಟೆಲ್ದಾಗ ಕೂಡ ಇದನ್ನ ತಿನ್ನಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಬಗ್ಗೆ ಹೆಂಗಾಗೈತಿ? ಭಾರಿ ಅಂದ್ರೆ ಭಾರಿ ಮಸ್ತ್ ಆಗೈತಿ ಉಪ್ಪಿಟ್ಟು. ಇದ್ರ ರೆಸಿಪಿ ಮಾಡಿದೆ ನಾನು, ಯಾಕಂದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಹಾಗಾಗಿ ಇದ್ರದ್ದು ಸಪ್ರೇಟಾಗಿ ರೆಸಿಪಿ ಮಾಡಿದ್ದೀನಿ. ಇದು ರೆಸಿಪಿ ತೋರ್ಸ ಅಡುಗೆ ಮನೆ ಚಾನಲಲ್ಲಿ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ. ಎಷ್ಟು ಮೃದುವಾಗಿ ಒಂಥರ ಟೇಸ್ಟು ಸಖತ್ತಾಗಿದೆ ಇದು. ಉಪ್ಪಿನಕಾಯಿ ಆಗುತ್ತೆ, ಟೊಮೊಟೊ ಹಾಕಿವಲ್ಲ, ಹುಳಿ ಹುಳಿಗೆ ಭಾರಿ ಮಸ್ತ್ ಹತ್ತಾಗತ್ತದ. ಇದು ಹಸಿ ಕೊಬ್ಬರಿ ತುರಿದು ಹಾಕಿದ್ರೆ ಇನ್ನೂ ಮಸ್ತ್ ಆಗ್ತಿತ್ತು. ಕಾಯಿ ತಗೋಬೇಕಲ್ಲ. ನೋಡ್ರಿ ನಮ್ಮ ಊಟ. ಅಮ್ಮ ಏನ್ ಮಾಡ್ತಾ ಇದ್ದೀರಾ? ಬೆಳಗಿನ ನಾಷ್ಟ ಆಯ್ತು, ಇವಾಗ ಮಧ್ಯಾಹ್ನ ಊಟ ಮಾಡೋದಿಲ್ಲ. ಮಧ್ಯಾಹ್ನ ಊಟ ನಮ್ದು ಕರೆಕ್ಟ್ ಟೈಮ್ಗೆ ಆಗ್ತದಲ್ಲ. ನಾನು ಎಷ್ಟು ಜಲ್ದಿ ಮಾಡೋದಂದ್ರೆ ಮತ್ತೆ 4 ಆಗ್ತದೆ ಟೈಮ್. ವಾಟ್ ಈಸ್ ದಟ್? ಕ್ಯಾರೆಟು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಹಾಕಿದ್ರ? ಹಸಿಮೆಣಸಿನ್ಕಾಯಿ ಹಿಟ್ಟಿನ ಜೊತೆನೇ ರುಬ್ಬಿನಿ. ಓ, ನೀವು ಅನ್ಕೋತಿರ್ಬೋದು ಇವ್ರೇನು ಇಡ್ಲಿ ದೋಸೆ ಬಿಟ್ಟು ಬೇರೆ ಏನೂ ತೋರಿಸ್ತಾ ಇಲ್ಲ ಅಂತ. ಆದರೆ ಸಿದ್ಧಾರ್ಥ ಬಂದ್ಮೇಲೆ ಇದನ್ನೇ ಇರುತ್ತೆ ಜಾಸ್ತಿ. ಅವ್ನು ಬೇರೆ ಏನು ತಿನ್ನಲ್ಲ, ಇದೇ ಜಾಸ್ತಿ ತಿನ್ನೋದು. ಹಾಗಾಗಿ ಅವ್ನಿಗೆ ಅದೇ ಮಾಡಿ ಕೊಡೋದು. ಬೇರೆ ಮಕ್ಕಳ ಥರ ಪಾಯಸ ತಿಂದೆ, ಹೋಳ್ಗೆ ತಿಂದೆ, ಒಬ್ಬಟ್ಟು ತಿಂದೆ, ಬೇರೆ ಏನಾದರೂ ವೆರೈಟಿ ಸ್ವೀಟ್ಗಳು ತಿಂದೆ, ಅದೆಲ್ಲ ತಿನ್ನಲ್ಲ ಅವನು. ಇದನ್ನೇ ಆಗ್ಬೇಕು. ದೋಸೆ ಕೊಡ್ರಿ, ಇಡ್ಲಿ ಕೊಡ್ರಿ, ಪಡ್ಡು ಕೊಡ್ರಿ,
ನೋಡಿ ಈ ರೀತಿ ಮಾಡ್ಬಿಟ್ಟು ವಾವ್, ಹೆಂಗಿರುತ್ತೆ ಗೊತ್ತಾ ನಿಮ್ಗೆ? ಇದು ಗೊತ್ತಿಲ್ಲ ಸಖತ್ತಾಗಿರುತ್ತೆ. ಅಮ್ಮ. ಅದ್ರ ಮೇಲೆ ಸ್ವಲ್ಪ ಖಾರ ಉದುರಿಸ್ಬಿಟ್ರೆ ಹೇಳ್ತೀನಿ. ಮೆಣಸಿನ್ಕಾಯಿ ಹಾಕಿನಮ್ಮ ಬಂಗಾರಿ. ನಂಗೂ ಗೊತ್ತು ಮೆಣಸಿನ್ಕಾಯಿ ಹಾಕಿದ್ದೀರಾ ಅಂತ. ಸಾಕಷ್ಟೇ. ಇವಾಗ ಸುಮ್ನೆ ಮಸಾಲಾ ತರ ಹಾಕಿದೀಯಾ? ಮಸ್ತಾಗಿ ಬರುತ್ತೆ ನೋಡಿ. ಇದು ಉತ್ತಪ್ಪ. ಈರುಳ್ಳಿ ಉತ್ತಪ್ಪ, ಇದು ತರಕಾರಿ ಉತ್ತಪ್ಪ, ಕ್ಯಾರೆಟ್ ಉತ್ತಪ್ಪ, ಏನಾದ್ರೂ ಹೇಳಿ ಎಲ್ಲಾನು ತರಕಾರಿ ಉತ್ತಪ್ಪ. ಹಂಗಿದೆ ನೋಡಿ. ಸ್ಮೆಲ್ ಘಮ ನೋಡಿ ಚೆನ್ನಾಗಿ ಬರ್ತಾ ಇದೆ. ಇದ್ರ ಮೇಲೆ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಆಹಾ. ಓಹೋ. ಬೆಳಿಗ್ಗೆ ನಾಷ್ಟ ತಿಂದು ಮಾಯ ಆದವರು ಒಂದೇ ಸತಿ ಮಧ್ಯಾಹ್ನ ಊಟಕ್ಕೆ ಬಂದಿವಿ ಅಂತ ನೋಡ್ತಾ ಇರ್ಬೋದು ನೀವು. ನಾವು ಇಷ್ಟೊತ್ತು ಕೆಲಸ ಮಾಡಿದ್ವಿ, ಆದರೆ ವಿಡಿಯೋ ಮಾಡಿಲ್ಲ. ಮತ್ತೆ ಅದೇ ಬಟ್ಟೆ ತೊಳೆಯೋದು, ಬಟ್ಟೆ ಮಡ್ಚಾಕೋದು, ಇದೆಲ್ಲ ಕೆಲಸ ಆಯಿತು. ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ತರಕಾರಿ ಎಲ್ಲ ತೊಗೊಂಬಂದಿದ್ರು ನೋಡಿ. ತರಕಾರಿ ಎಲ್ಲ ತಂದಿದ್ರು. ತರಕಾರಿಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಹಾಕಿ. ಇಲ್ಲಿ ಕೊತ್ತಂಬರಿ ಕರಿಬೇವು ಇಟ್ಟಿದ್ದೀನಿ. ಬಾಳೆಹಣ್ಣು ಈ ರೀತಿ ಇಟ್ಟಿದ್ದೀನಿ. ತಿಂತಾ ಇಲ್ಲ ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಯಾರು. ಮತ್ತೆ ಗಣೇಶನ ಹತ್ರ ಹೋಗಿದ್ರು, ಪ್ರಸಾದ ತೊಗೊಂಬಂದಿದ್ದಾರೆ. ಮೊಸರನ್ನ, ಪಲಾವ್ ತಿಂದ್ರು. ಪಲಾವು ಮೊಸರನ್ನ 2 ಕೊಟ್ಟಿದ್ರಂತೆ. ಪಲಾವ್ ತಿಂದ್ಬಿಟ್ಟು ಮೊಸರನ್ನ ಮಾತ್ರ ಇಟ್ಟಿದ್ದಾರೆ ಭಾಗ್ಯಗೆ. ಭಾಗ್ಯ ಇನ್ನೂ ಮೊಸರನ್ನ ತಿಂದಿಲ್ಲ. ಇವಾಗ ಸಿದ್ಧಾರ್ಥನಿಗೆ ಊಟ ಕೊಡಬೇಕು. ನಾವು ಟೈಮ್ ಮಾಡಿಕೊಟ್ರು ಅವನಿಗೆ ನಾನು ಬೆಳಗ್ಗೆಯಿಂದ ಕೇಳ್ತೇನೆ, ಏನಾದರೂ ಬೇರೆ ವೆರೈಟಿ ಕೇಳು ಮಾಡಿಕೊಡ್ತೀನಿ ಅಂತ. ಅವನೇನು ಕೇಳಲ್ಲ, ನಾನೇನು ಮಾಡಿಕೊಡಲ್ಲ. ಹಂಗಾಯ್ತು. ನಾನೇನು ಮಾಡಿಕೊಡ್ತೀನೋ ಅದನ್ನೇ ತಿಂತಾನು ನೋಡಿ. ಮಸ್ತಾಗೆ ಉತ್ತಪ್ಪ ರೆಡಿ. ಸಕ್ಕತ್ತಾಗಿರುತ್ತೆ. ಇದಕ್ಕೆ ಚಟ್ನಿ ಪಿಟ್ನಿ ಮಸಾಲೆ ಸಾಂಬಾರು ಏನು ಬೇಡ, ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಹಿಟ್ಟು ಗಟ್ಟಿನೇ ಇರಬೇಕು, ತಿಳುವಾಗಬಾರ್ದು. ತಿಳುವಾದರೆ ಚೆನ್ನಾಗಿರಲ್ಲ ದೋಸೆ ಉತ್ತಪ್ಪು. ಹಾಗಾಗಿ ಗಟ್ಟಿನೇ ಇರಬೇಕು. ಇವಾಗ ಅಕ್ಕಿ ಹಿಟ್ಟು ಮಿಕ್ಕಿದ್ರೆ ಮತ್ತೆ ಇಡ್ಲಿ ಮಾಮೂಲಿ ದೋಸೆ ಕೊಟ್ಟರೆ ತಿನ್ನಲ್ಲ ಅಷ್ಟೊಂದು ಇಷ್ಟಪಟ್ಟು. ಈ ಥರ ಸ್ವಲ್ಪ ಚೇಂಜಸ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಏನಾದರೂ ತರಕಾರಿ ಹಾಕಿ ಮಾಡಿಕೊಟ್ಬಿಟ್ರೆ ಸೂಪರಾಗಿರುತ್ತೆ ನೋಡಿ. ಚಟ್ನಿನೂ ರುಬ್ಬಿಟ್ಟೆ ಹಾಗೆ, ಯಾಕಂದರೆ ಸುಮ್ಮನೆ ಖಾಲಿ ದೋಸೆ ತಿನ್ನೋದಕ್ಕಿಂತ ಸ್ವಲ್ಪ ಚಟ್ನಿ ಇದ್ರೆ ಚೆನ್ನಾಗಿರುತ್ತಲ್ವ. ಹೇಗೂ ಕಾಯಿ ಇತ್ತು, ಸ್ವಲ್ಪ ಕಡಲೆ ಪಪ್ಪ. ಈ ಬೆಂಗಳೂರು ಭಾಷೆಗಳು ಮಾತಾಡೋದು ತುಂಬ ಕಷ್ಟ. ಪುಟಾಣಿ, ಸ್ವಲ್ಪ ಶೇಂಗದ ಕಾಳು, ಸ್ವಲ್ಪ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಹಾಕಿ ಮಸ್ತ್ ಚಟ್ನಿ ರೆಡಿ ಆಗೈತೆ ನೋಡ್ರಿ. ಈಗ ಬಾ ಸಿದ್ಧಾರ್ಥ, ಬಿತ್ತು ಭಾಗ್ಯಗೆ ಖರೇನ ಹೇಳಕತ್ತೆ. ಯವ್ವ ಕಾವೇರಿ ಹರಿಯಾಕತ್ತಾವ ಕಣ್ಣಾಗ. ಯವ್ವ ಯಾಕೆ ಹೊಡ್ದ ಆಕೆ ಹಂಗೆ ಮಾಡ್ತಾಳ ನೋಡ್ರಿ ಅವನಾಗ. ಮಾಡ್ಬಿಡವ ಐಡ್ಯಾ. ನಕ್ರನು ಮಾಡಬಾರ್ದ, ನಕ್ರ ಮಾಡಬಾರ್ದ. ಹೇಳ್ತಾಳ ಗೌರಿ, ನನ್ನ ಗೌರಿ ಇಡೀ ಇತ್ತಿನ ಮಾಡಬಾರ್ದಂಗ. ಅಕ್ಕಿ ಮೊದಲೇ ಅಟ್ಟಬೇಕು. ಅಕ್ಕಿ ಮೊದಲೇ ಜೀವದ ಮೇಲೆ ತಿಲ್ಲಕ್ ಬಂದಿರ್ತಾಳೆ. ನೀ ಬೇರೆ ನೋಡಿ ಇವ್ರು ಆಟ ನೋಡ್ರಿ ಅವ್ರದ್ದು. ಇವ್ರು ಇಬ್ರು ಮನೆಯಾಗ ಇದ್ರಂದ್ರೆ ಇಟ್ಟು ಕಿತಾಪತಿ ಆಗ್ತದಾಗದ. ಹೆಂಗ್ ಮಾಡೋದು ಹೇಳ್ರಿ ಇದನ್ನ. ತೆಗಿ ಹೊಸಿದಾರ್ಥ. ಮೊದ್ಲೇ ಕೋಳಿ ಇದ್ದಂಗ ಅದಾಳಕಿ, ಎಲ್ಲ ಗುಟ್ಟಕಂದ ತೆಗಿ. ಹೆಂಗ ಊಟ ಮಾಡ್ರಿ ನಾನು ಬರ್ತಾ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ದೋಸೆ ಎಲ್ಲ ರೆಡಿ ಅದು, ಊಟ ಮಾಡೋದೀಗ. ನೋಡಿ ಮಸ್ತ್ ದೋಸೆ ಏನು ಕೇಳ್ತೀವಿ, ಸಖತ್ತಾಗಿದೆ. ಅಯ್ಯೋ
ಇವ್ರಿಬ್ಬರಿಗಂತೂ ಹೇಳೋದಾಗಲ್ಲ ಕೇಳೋದಾಗಲ್ಲ ನನ್ನ ಕೈಲೇ ಸಾಕಾಯ್ತು. ದಾಳಿ ಒಳ್ಳಿ ಐ ಕೋತಿ ಮಾಡಬಾರ್ದಾಗ ತಾಡ್ತೋ ಬರೀ ಮಸ್ತ್ನಾಗೆ ದೋಸೆ ಚಟ್ನಿ ಐತಿ ಊಟ ಮಾಡೋಣಂತ. ಮತ್ತ ನೆಕ್ಸ್ಟ್ ವಿಡಿಯೋದಿಂದ ಸಿಗ್ತೀನಂತ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಡು ಸಿದ್ಧಾರ್ಥ ಮನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.